ಹಾಂ ಸ್ಟಾರ್ಟ್ ಆಗಿದೆ ದಿನ ಫುಲ್ ವೈಟ್ ಬರ್ತದೆ ವೈಟ್ ಅದು ಸ್ವಲ್ಪ ಹಾಂ ಓಕೆ. ಇದು ಹೂವಿನ ಲೋಕ, ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ ಹೇ ಹೇ ಹೇ. ಬಂದೆ ಮಿಂಚಂತೆ ನನ್ನ ಮುಂದೆ, ನಿನ್ನನ್ನು ನೋಡಿದಂತೆ ನಾ ಬಿಟ್ಟೆ ನಿನ್ನ ಹಿಂದೆ, ಬರದೀಗ ನಂಗೆ ನಿದ್ದೆ ನಿನ್ನನ್ನು ನೋಡದೆ, ಸುಮ್ಮನೆ ಯಾಕೆ ಬಂದೆ ಮಿಂಚಂತೆ ನನ್ನ ಮುಂದೆ, ನಿನ್ನನ್ನು ಓಕೆ ಗೈಸ್, ವೆಲ್ಕಮ್ ಟು ದ ಫಸ್ಟ್ ಎಪಿಸೋಡ್ ಆಫ್ ಹೆಗ್ಡೆ ಅನ್ಸ್ಕ್ರಿಪ್ಟೆಡ್. ಇವತ್ತು ನಮ್ಮ ಜೊತೆಗಿದ್ದಾರೆ ನಾಗರಾಜ್ ಶೇಟ್ ಮತ್ತು ರವಿ ಸಿಂಗರ್ ಅವರು. ನಾಗರಾಜ್ ಶೇಟ್ ಅವರು ಯುವ ಉದ್ಯಮಿಗಳು, ಹೋರಾಟಗಾರರು, ಪರಿಸರ ಪ್ರೇಮಿಗಳು, ಹಾಗೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮನ್ನು ತಾವು ಈಗ ಲೋಕಲ್ ಈ ಹೊನ್ನಾವರ, ಕುಮಟಾ, ಭಟ್ಕಳ, ಅಂಕೋಲಾದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ. ಬನ್ನಿ ಅವ್ರನ್ನ ಮೀಟ್ ಆಗೋಣ. ನಮಸ್ಕಾರ ಮನೋಜ್ ಹೆಗಡೆ ಅವರೇ. ಈಗಾಗಲೇ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಾರಣ ಏನಂದ್ರೆ, ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 12 ತಾಲೂಕಿನಲ್ಲಿ ನಿಮಗೆ ಸಂಪತ್ಭರಿತ ಒಂದು ಅರಣ್ಯ ಪ್ರದೇಶ ಬೇಕು, ನಿಮಗೆ ಒಂದು ಆದಾಯ ತರಿಸ್ಕೊಳ್ಳೋದಕ್ಕೆ. ಇದು ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾಕೆ ಕೊಡ್ತಾ ಇಲ್ಲ? ಬಾಕಿ ಜಿಲ್ಲೆಗೆ ನಮಗೆ ಹೋಲಿಸಿದ್ರೆ, ದಕ್ಷಿಣ ಕನ್ನಡಕ್ಕೆ ಹೋಲಿಸಿದ್ರೆ ಉತ್ತರ ಕನ್ನಡಕ್ಕೆ ಒಂದು ಮಲತಾಯಿ ಧೋರಣೆ ನಡೀತಾ ಇದೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಕಾರ್ಯ ಸರ್ಕಾರ ಸಕ್ರಿಯವಾಗಿ ಮಾಡ್ತಾ ಇದೆ. ಅದ್ರ ವಿರುದ್ಧ ನಾವು ತೀವ್ರವಾದ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತಿದ್ದೀವಿ. ಅದಕ್ಕೆ ಏನೇ ಒಂದು ಹಾನಿಕರ ಮಣಿಪಾಲ, ಉಡುಪಿ ಜಿಲ್ಲೆ ಮಣಿಪಾಲದಲ್ಲಿ ಆಗಿರ್ಬೋದು, ನಾವು ಪಕ್ಕದ ರಾಜ್ಯ ಏನು ಗೋವಾಗ ಆಗಿರ್ಬೋದು, ಬಾಂಬುಲಿ ಆಗಿರ್ಬೋದು, ಆ ಒಂದು ಇದ್ರ ಮೇಲೆ ನಾವು ನಂಬ್ಕೊಂಡಿದ್ದೀವಿ. ಮತ್ತೆ ಈ ಕಡೆ ಕೆಮ್ಸ್ನಲ್ಲಿ ಆಗಿರ್ಬೋದು, ಆ ಒಂದು ಇದ್ರಲ್ಲಿ ನಂಬ್ಕೊಂಡಿದ್ದೀವಿ ನಾವು. ಆ ಒಂದು ನಿಟ್ಟಿನಲ್ಲಿ ನಾ ಹೇಳ್ತಾ ಇದ್ದೀನಿ. ಮತ್ತೇನಂದ್ರೆ, ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಜಿಲ್ಲೆಗೆ ಬೇಕೇ ಬೇಕು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಮಗೆ ಏನು ಸರ್ಕಾರಕ್ಕೆ ಬಹಳ ಆದಾಯ ಏನು ನಮ್ಮ ಇದರಿಂದನೇ ಬರ್ತಾ ಇದೆ, ಅರಣ್ಯ ಭಾಗದಿಂದನೇ ಬರ್ತಾ ಇದ್ರು ಕೂಡ ಇಲ್ಲಿಯ ಒಂದು ಜನ ಏನು ಜೀವವನ್ನ ಕೈಲಿಡ್ಕೊಂಡು ದಿನನಿತ್ಯದ ಒಂದು ಬದುಕನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದೀವಿ. ಸರ್ಕಾರ ಯಾವುದೇ ಆಗಲಿ ನಮ್ಗೆ ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ನಮಗೆ ಹಾಸ್ಪಿಟಲ್ ಫೆಸಿಲಿಟಿ ಬೇಕು. ಯಾಕಂದ್ರೆ ಕೇಳಿದ್ರೆ, ಲೆಕ್ಕಾಚಾರ ಹಾಕಿದ್ರೆ ನಮ್ದು ಇಲ್ಲಿ ಸಂಪತ್ಭರಿತ ಜಿಲ್ಲೆ. ಆ ಒಂದು ನಿಟ್ಟಿನಲ್ಲಿ ಸಂಪತ್ಭರಿತ ಜಿಲ್ಲೆಗೆ ಬೇಕಾದಂತಹ ಒಂದು ಆಸ್ಪತ್ರೆ ಒಂದು ಕೊಡೋಕೆ ಆಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ. ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಏನ್ ಮಾಡೋದು? ಯಾಕಂದ್ರೆ ಕೇಳಿದ್ರೆ, ಇದು ನಮ್ಮ ಜಿಲ್ಲೆಯ ಸಮಸ್ಯೆಗಳಲ್ಲ, ಜಿಲ್ಲೆ ಸಮಸ್ಯೆಗಳು ಮಾತ್ರ ಅಲ್ಲ. ಥ್ಯಾಂಕ್ ಯು ನಾಗರಾಜ್ ಶೆಟ್ ಅವರೇ. ಈಗ ನೆಕ್ಸ್ಟ್ ನಮ್ಮ ಜೊತೆಗಿದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಂಡಂತ ಅಪ್ರತಿಮ ಸಾಧಕ, ಹಿಂದೂ ಹುಲಿ, ಗಾನ ಗಂಧರ್ವ, ಸಂಗೀತ ಸಾಮ್ರಾಟ್ ರವಿ ಸಿಂಗರ್, ಅಂಕೋಲಾ, ಅಜ್ವೆ, ಕುಮಟಾ, ಸಟ್ಪಟ್, ದುಡುಮ್. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ರವಿ ಸಿಂಗರ್, ಕುಮಟಾ, ಅಜ್ವೆ, ಅಂಕೋಲ್, ಬೋರಡಿ ಕ್ರಾಸ್, ಚನ್ನಗಾರ್, ಅಂಗಡಿಬಲ್ ಕ್ರಾಸ್. ಇದು ನನ್ನ ಊರು, ಯಾಣ ಕಡೆಗೆ ಬೋರಡಿ ಕ್ರಾಸ್, ಚನ್ನಗಾರ್. ವಿಶೇಷ ಏನೆಂದರೆ, ಇವರು ನಮ್ಮ ಮನೋಜ್ ಅಣ್ಣ ಅಂತ ಸಿಕ್ಕಿದ್ದಾರೆ. ಅವರು ನನ್ನ ಅವರ ಪರಿಚಯ ಆದರು. ಹಾಗೆ ನನ್ನನ್ನು ನೋಡಿ ಯೂಟ್ಯೂಬ್ದೆಲ್ಲ ನೋಡಿ ನನ್ನ ಭೇಟಿ ಮಾಡೋಕ್ಕೆ ಬಂದಿದ್ದರು. ಹಾಗೆ ಅವರು ಕೂಡ ನಾನು ಪರಿಚಯ ಮಾಡ್ಕೊಂಡೆ. ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ಮನೋಜ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಹಾಡನ್ನ ನಾನು ಯಾವಾಗಲೂ ಕೇಳ್ತಾ ಇರ್ತೇನೆ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲಿ ಇಯರ್ಫೋನ್ ಹಾಕ್ಕೊಂಡು ವಾಲ್ಯೂಮ್ ಫುಲ್ ಡೌನಲ್ಲಿ ಫುಲ್ ಕೇಳಿದ್ರೆ ಒಳ್ಳೆ ಆಗ್ತದೆ ಕೇಳಲಿಕ್ಕೆ ಮಾತ್ರ.
ಈಗ ಯಾವ್ದು ಹೇಳ್ತೀರಾ ನೀವು? ಯಾವ್ದು ಒಂದು ಲೈನ್ ಹೇಳ್ಬೋದು ನೀವೀಗ? ಸುಮ್ಮನೆ ಯಾಕೆ ಬಂದೆ ಮಿಂಚಂತೆ ನನ್ನ ಮುಂದೆ ನಿನ್ನದೇ ನೋಡಿ ನಂಗೆ ನಾ ಬಿದ್ದೆ ನಿನ್ನ ಹಿಂದೆ ಬರದೀಗ ನಂಗೆ ನಿದ್ದೆ ನಿನ್ನನು ನೋಡದೆ ಅಂತ ರಾಜಾದಿ ರಾಜ ಇತ್ತು ಸಿಂಹದೊಳಗೆ ತೆಗೆಡ್ತಾವ್ ತುಮ್ ಸಾಟ್ ಪಡ್ಡುಂ. ಜನರದ್ದು ಪ್ರಶ್ನೆ ಅದೇ, ರವಿ ಸಿಂಗರ್ ಕುಂಟ ಡ್ಯಾನ್ಸರ, ಸಿಂಗರ, ಜೋಕರ್, ಆಕ್ಟರ ಎಂತ ಅಂತ? ಎಲ್ಲದು ಎಲ್ಲದು ಅಲ್ಲಿ ನೋಡ್ತಾ ಹೇಳಿ. ಎಲ್ಲದು ಹೌದು. ಡ್ಯಾನ್ಸ್ ಮಾಡ್ತೇನೆ, ಹಾಡು ಆಡ್ತೇನೆ, ಆ್ಯಕ್ಟಿಂಗು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಒಂದು ಡೈಲಾಗ್ ಹೇಳಿ ಈಗ. ಬೆಳಗಾದ್ರೆ ಸಾಕು ಅಣ್ಣ ಬರ್ತಡೆ ಬರ್ತಿದೆ ಕೊಕೊ ಸಟ್ ಪಟ್ಟುಡುಂ ಕೊಕೊ ಸಟ್ ಪಟ್ಟುಡುಂ. ಎಲ್ಲರೂ ಬಂದು ಸತ್ತಳ್ರು ಅಣ್ಣನ ಬರ್ತಡೆಗೆ ಕೋಳಿ ತರೋಣ, ನಾವು ಸೈಡಿಗೊಂದು ಚಿಕನ್ ಪಟ್ಟಿ ಮಾಡಿಬಿಡೋಣ. ಕಡೆ ಟಕ್ಕು ಕ್ವಾಟ್ರ್. ಈಗ ನಿಮಗೆ ಕೇಳುವಂಥದ್ದು ಒಂದು ಸ್ವಲ್ಪ ಪ್ರಶ್ನೆ ಅದೇ, ಸಿಂಪಲ್ ಪ್ರಶ್ನೆ. ಅದೆಲ್ಲ ಬೇಡ, ಅದೆಲ್ಲ ಬೇಡ. ಹಾಗಾದ್ರೆ ಕನ್ನಡದ ಆಕ್ಟರ್ಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ದರ್ಶನ್. ಡಿ ಬಾಸ್ ಇಷ್ಟನಾ, ಎಸ್ ಬಾಸ್ ಇಷ್ಟ? ಡಿ ಬಾಸ್. ಯಾಕೆ? ಡಿ ಬಾಸ್ ಬೇಕಾ? ಕಿಚ್ಚ ಸುದೀಪ್, ಅಪ್ಪು ಸರ್. ಅಪ್ಪು ಸರ್, ಅಪ್ಪು ಫ್ಯಾನ್ ಆಗಿದ್ರೆ ಕಿಚ್ಚ ಸುದೀಪ್ ಮತ್ತು ಎಸ್ ಫ್ಯಾನ್ಸ್ ಎಸ್ ಫ್ಯಾನ್ಸ್ ಇಷ್ಟನಾ? ಎಲ್ಲರೂ ಇಷ್ಟ. ಅಣ್ಣ ಬಾಂಡ್ ಫಿಲ್ಮ್ನ ಹೀರೋ ಯಾರು? ನೆಕ್ಸ್ಟ್ ಪರ್ಸನ್. ಉತ್ತರ ಕನ್ನಡದ್ದು ನಿಮಗೆ ಇಷ್ಟವಾದ ಸ್ಥಳ ಯಾವುದು? ಎಲ್ಲೆಲ್ಲಿ ಹೋಗಿದ್ರಿ? ಯಾವ್ದು ಇಷ್ಟ ಆಗ್ತದೆ ನಿಮಗೆ ಉತ್ತರ ಕನ್ನಡದ? ಇಬ್ಬತ್ತಿ ಪಾಸ್, ಯಾಣ ಮತ್ತು ಎರಡು. ಯಾಣದ ಬಗ್ಗೆ ಏನಾದ್ರು ಹೇಳ್ಬೋದಾ? ಯಾಣ ಬಗ್ಗೆ ಅಂದರೆ ತುಂಬ ಜನ ಎಲ್ಲ ಬರ್ತಾ ಇರ್ತಾರೆ, ಅಲ್ಲೇ ಫ್ಯಾನ್ಸ್ ಎಲ್ಲ ತುಂಬ ಜನ ಬರ್ತಿರ್ತಾರೆ. ಮತ್ತು ಇವರೆಲ್ಲ ಬರ್ತಿರ್ತಾರೆ ಬೆಂಗಳೂರಿಂದ, ಅವರೆಲ್ಲ ಬರ್ತಿರ್ತಾರೆ. ಚೆನ್ನಾಗುಂಟು ಪ್ಲೇಸ್ ಎಲ್ಲ. ಹೌದು. ಈಗ ಇಡೀ ಉತ್ತರ ಕನ್ನಡ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇಡೀ ಭಾರತ ಮಟ್ಟಕ್ಕೆ ನೀವೀಗ ಪ್ರಸಿದ್ಧಿ ಆಗಿದ್ರಿ. ಎಲ್ಲರೂ ಕೇಳುವಂಥ ಪ್ರಶ್ನೆ ಏನಂದರೆ, ರವಿ ಸಿಂಗರ್ ಹೃದಯದ ಬಾಗಿಲು ಯಾರು ತಟ್ಟಿದ್ದಾರೆ? ಎಂತಂದ್ರೆ ಲವರ್ ಆ ಥರ ಅದನ್ನು ಒಂಚೂರು ಹಿಂದಗಳು. ಹೌದಾ? ಈಗ ನಮ್ಮ ಉತ್ತರ ಕನ್ನಡದಲ್ಲಿ, ಕರ್ನಾಟಕದಲ್ಲಿ, ಇಡೀ ಭಾರತಾದ್ಯಂತ ನೀವು ಪ್ರಸಿದ್ಧಿ ಆಗಿದ್ದೀರಾ. ಎಲ್ಲರೂ ಕೇಳುವಂಥ ಪ್ರಶ್ನೆ ಒಂದೇ, ರವಿ ಸಿಂಗರು ಯಾರು ಇಷ್ಟಪಟ್ಟಿದಾರ? ಇಲ್ಲ, ಇಷ್ಟಪಡಬೇಕಾಗ್ತದೆ, ಯಾರು ಸಿಗ್ತೇನಿಲ್ಲ. ಹೌದಾ? ಯಾರನ್ನ ಇಷ್ಟಪಡ್ಬೇಕು ಅಂದ್ಕೊಂಡಿದ್ರಿ ಆಗಿದೆ? ಸಿನಿಮಾ ನಟಿಯರ್ನ, ಇಲ್ಲ ಧಾರಾವಾಹಿ ಅವ್ರನ್ನ, ಅದ ಯಾರು ಲೋಕಲ್ ನೋಡಿದಿರಾ? ಲೋಕಲ್. ನಿಮ್ಗೆ ಏನು ಇಷ್ಟ ಆಗ್ಬೇಕು ಹುಡುಗಿಯಲ್ಲಿ? ಗುಣನ, ಸೌಂದರ್ಯನ? ಸೌಂದರ್ಯ. ಮತ್ತೆಂತ ಹೇಳ್ಬೇಕು? ಅಷ್ಟೇನಾ? We have one question for you. Why doesn't our district have a proper multi-speciality hospital despite of having such a large district? Yes, all right, Manoj Hegde. This time big issue is so multi-speciality hospital. This district no available because this district politics is so dirty politics, and this time is so need by this Kumta, heart of the Kumta, this district Kumta Taluk is so need this Taluk multi-speciality hospital and medical college, and this need government and all this living this district people out of district hospital depending is so this Kumta central place of heart of Kumta, this district is so need this district Kumta need multi specialty hospital, and out of this district living people out of state hospital depending is so this difficult moment every pilgrim thinking and every living people thinking and every tourist thinking this issue is so big issue, and deeply issue central government and state government this deeply discuss deeply issue. It's so
why this no available this district Kumta this district multi-specialty hospital? Why this government is dirty politics and is so need by central place Kumta this hospital need by central place Kumta and life journey is most difficult because it's every tragedy and so bleeding is so out of on the way this death is so more people and death is more people is so need by Kumta hospital this thinking every government this issue is so big issue as every people thinking and out of tourist thinking as a big international issue this beautiful places including my Uttar Kannada district is popular places one place Uttar Kannada district is so more pilgrim and ಜನರು ಹೌದು ನಾಗರಾಜ್ ಶೆಟ್ ಅವರೇ, ಈಗ ನೀವು ಹೇಳಿದ್ದೆಲ್ಲ ಕೇಳಿ ಜನರು ನಿಮ್ಮನ್ನೇ ಮುಂದ್ಗಡೆ ತಂದ್ರೆ ನಿಮ್ಮ ಮುಂದಿನ ನಡೆ ಏನಿರುತ್ತೆ? ನೋಡಿ, ಈಗಾಗಲೇ ನಾವು ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿ ನಮ್ಮ ಕುಮಟಾ ಭಾಗಕ್ಕೆ ಏನು ನಮ್ಮ ಜಿಲ್ಲೆಯ ಹೃದಯ ಭಾಗ ಆಗಿರೋದ್ರಿಂದ ಇಲ್ಲಿ ಮಾಡಿದರೆ ಪಕ್ಕದ ನಮ್ಮ ತಾಲೂಕಿನವರಿಗೆ ಬಹಳ ಅನುಕೂಲ ಆಗ್ತದೆ. ಮತ್ತೇನಂದ್ರೆ ನಾವು ಇದ್ರ ಬಗ್ಗೆ 10 ಸಾರಿ ಮಾಧ್ಯಮದಲ್ಲಿ ಹೇಳಿಕೆಯನ್ನ ಕೊಟ್ಟು ಹೋರಾಟವನ್ನು ಮಾಡಿದ್ದೀವಿ. ಆದ್ರೆ ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ. ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಂತ ಒಂದೆರಡು ಸರಿ ಅಲ್ಲ, ನಾವು 10-20 ಸರಿ ಹೋರಾಟವನ್ನು ಮಾಡಿದ್ದೀವಿ. ಎಲ್ಲಾ ಸಂಘಟನೆಯವರು ಮಾಡಿದ್ದಾರೆ. ಮತ್ತಿದು ನಮ್ದು ಒಬ್ಬರದು ನಮ್ದು ವೈಯಕ್ತಿಕವಾದ ಚಿಂತನೆಗಳೆಲ್ಲ ವೈಯಕ್ತಿಕ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ನಾಗರಾಜ್ ಶೆಟ್ ಅವರೇ. ಈಗ ಮುಂದಿನ ಟಾಪಿಕ್ ಬರೋಣ. ನೆಕ್ಸ್ಟ್ ಟಾಪಿಕ್ ಇರೋದು ಈಗ ಡಿ ಬಾಸ್ ಕೇಸ್ ಏನಾಗ್ತಾ ಇದೆ, ಆ ಡಿ ಬಾಸ್ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಹೇಳ್ಬೇಕು. ಅಲ್ಲ, ಕನ್ನಡ ಧನ್ಯವಾದ ಮನೋಜ್ ಹೆಗಡೆ ಅವರೇ. ಈಗಾಗಲೇ ನಾವು ಡಿ ಬಾಸ್ ಬಗ್ಗೆ ಏನು ಹೇಳ್ತಾ ಇದ್ದೀವಿ ಅಂದ್ರೆ ಅವರ ಒಂದು ಪ್ರೇಕ್ಷಕರ ಒಂದು ಅನುಚಿತ ವರ್ತನೆ ಏನಾಗ್ತಾ ಇದೆ, ಅವ್ರಿಗೆ ತೊಂದರೆ ಕೊಡ್ತಾ ಇದೆ. ಒಂದನೇದಾಗಿ ಅನುಚಿತ ವರ್ತನೆ ಕೂಡ ಅವ್ರಿಗೆ ತೊಂದರೆ ಕೊಡ್ತಾ ಇದೆ. ಮತ್ತೇನಂದ್ರೆ ಅವ್ರು ಏನು ಸಂವಿಧಾನಾತ್ಮಕವಾಗಿ ಹೋರಾಟವನ್ನ ಮಾಡ್ತಾ ಇಲ್ಲ. ಏನು ನಾವು ಅಭಿಮಾನಿಗಳು ಮತ್ತೊಂದು ಅಂತ ಹೇಳ್ಬಿಟ್ರೆ ಅವಾಜ್ಯ ಶಬ್ದಗಳು ಬಳಕೆ ಮಾಡಿದ್ರೆ ಯಾವುದೇ ರೀತಿಯ ನ್ಯಾಯ ದೊರಕೋದಿಲ್ಲ. ನೀವು ಕಾನೂನಾತ್ಮಕವಾಗಿ ಒಂದು ಹೋರಾಟವನ್ನ ಮಾಡಿದ್ರೆ ಅವರಿಗೆ ಒಂದು ಏನು ಜಾಮೀನು ಪ್ರಕ್ರಿಯೆ ಆಗಿರ್ಬೋದು ಅದೆಲ್ಲ ಸಿಗ್ತಾ ಇತ್ತು ಇಷ್ಟು ದಿನಕ್ಕೆ. ಚೈತ್ರದ ಬಾಗಿಲಿಗೆ ನಿನ್ನಕ್ಕೆ ತೋರಣವೇ ಆ ಕಡಲೆಗೆ ಸುಂದರ ಜಡಿಸಿದೆ ಪ್ರಿಯ ಪ್ರಿಯ ಹೋ ಪ್ರಿಯ 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 ಹೋ ಪ್ರಿಯ ಚಂದವನ ತೇದು ಕೊಂಬೆಯನ್ನು ಮಾಡಿ ತಂದೆ ಮೇಘಗಳ ಮಾಲೆಯಿಂದ. ಎಸ್ ನಾಗರಾಜ್ ಶೆಟ್ ಅವರೇ, ನೋಡಿ ಈಗ ಯುವ ಜನತೆ ಸಲಿಂಗಕಾಮಿಗಳಾಗಿದ್ದಾರೆ. ಇನ್ನೊಂದು ಹುಡುಗ 3-4 ಜನ ಹುಡುಗಿರ ಜೊತೆ ಡೇಟ್ ಮಾಡೋದು, ಹಂಗೆ ಒಂದು ಹುಡುಗಿ 4-5 ಜನ ಹುಡುಗರ ಜೊತೆ ಡೇಟ್ ಮಾಡೋದು, ಆ ಥರದ್ದೆಲ್ಲ ಸ್ಟಾರ್ಟ್ ಆಗಿದೆ ಈಗ. ಅದೇ ಥರ ಮನಸ್ಥಿತಿ ಇರೋರು ನಿಮಗೆ ಸಿಕ್ಕಿದ್ರೆ ನೀವು ಯಾವ ಥರ ಹೇಳ್ತೀರಿ ಅವ್ರಿಗೆ? ನಾವು ನೋಡಿ, ಮುಖ್ಯವಾಗಿ ನಾವು ಅವರ ಪಾಲಕರಿಗೆ ಹೇಳ್ತೀವಿ. ಯಾಕಂತ ಕೇಳಿದ್ರೆ ನೀವು ಈ ಮಕ್ಕಳನ್ನ ಬೆಳೆಸುವಂತ ರೀತಿನ ಇದು ಅನ್ನುವಂಥದ್ದು ಪಾಲಕರನ್ನ ನಾವು ತರಾಟೆಗೆ ತಗೊಳ್ತೀವಿ. ಈಗಾಗಲೇ ನಾವು ಈಗ ಶಿಲಿಂಗಕಾಮಿಗಳು ಏನೋ ಹೇಳ್ತೀರಲ್ವಾ, ಈಗಾಗಲೇ ಜನ ನಮ್ಮ ಹತ್ರ ಒಂದು ಇದು ಮಾಡಿದ್ದಾರೆ, ಬೇಡಿಕೆ ತಂದಿದ್ದಾರೆ. ಅದು ನಾನು ನೇರವಾಗಿ ಪಾಲಕರನ್ನ ತರಾಟೆಗೆ ತಗೊಳ್ತಾ ಇದ್ದೀನಿ. ಯಾಕೆ ಕೇಳಿದರೆ ಪಾಲಕರು ಬೆಳೆಸಿರುವಂತ ರೀತಿ ನೋಡಿದರೆ ಮುಂದಿನ ದಿನಗಳಲ್ಲಿ ನೀವು ಇದೊಂದು ನಿಲ್ಲಿಸಲಿಲ್ಲ ಅಂದ್ಬಿಟ್ರೆ ನಿಮಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ತರಾಟೆಗೆ ತಗೊಳ್ತೀವಿ. ಯಾಕಂದ್ರೆ ನಮ್ಮ ಪವಿತ್ರವಾದ ಧರ್ಮಕ್ಕೆ ಅಪವಿತ್ರ ಮಾಡುವಂತ ನಿಮ್ಮ ಮಕ್ಕಳು ನೀವು ಜನ್ಮ ಕೊಟ್ಟು ಕೂಡ ವೇಸ್ಟ್ ಅದು. ಅದಕ್ಕೋಸ್ಕರ ನಾವೊಂದು ಹೇಳ್ತಾ ಇದ್ದೀವಿ, ನಿಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ಬಿಟ್ರೆ ನಿಮ್ಮ ಪಾಲಕರಿಗೆ ಮುಂದಿನ ದಿನಗಳಲ್ಲಿ ನಾವು ಹಿಂದೂ ಧರ್ಮದ ಸಂಘಟನೆ ವತಿಯಿಂದ ಆಗಿರ್ಬೋದು, ಧರ್ಮದ ವತಿಯಿಂದ ಎಲ್ಲ ಮುಖಂಡರು ಸೇರಿ ನಿಮಗೆ ನಾವು ಮುಂದಿನ ದಿನಗಳಲ್ಲಿ ತರಾಟೆಗೆ ತಗೊಳ್ತೀವಿ. ಮತ್ತೆ ಇವರು ಹಿಂದೂ ಧರ್ಮದಿಂದ ನಿಮಗೆ ಗೆರವು ಹಾಕುವಂತ ಕಾರ್ಯವನ್ನ ಮಾಡ್ತೀವಿ. ಪಾಶ್ಚಾತ್ಯ ಸಂಸ್ಕೃತಿಯಾದ ನೋ ನಟ್ ನವೆಂಬರ್ ಅದನ್ನ ನೀವು ಪಾಲನೆ ಮಾಡ್ತಾ ಇದ್ದೀರಾ? ಅಂದ್ರೆ ನೀವು ಅದನ್ನ ಫಾಲೋ ಮಾಡ್ತಾ ಇಲ್ಲ, ನೋ ನಟ್ ನವೆಂಬರ್. ಸರಿ. ಈಗ ನಿಮ್ಗೆ ಚಲನಚಿತ್ರಗಳಲ್ಲಿ ಅವಕಾಶ ಸಿಗ್ತದೆ. ಹೌದೌದು. ನಿಮ್ಮ ಪ್ರಾಶಸ್ತ್ಯತೆ ಏನು? ನಿಮ್ಗೆ ಯಾವ್ದು ಪ್ರಿಫರೆನ್ಸ್ ಏನು? ನಿಮ್ಗೆ ಯಾವ ತರದ್ ಬೇಕು? ಹೀರೋ ಬೇಕು, ಜೋಕರ್ ಬೇಕು, ಸೈಡ್ ಆಕ್ಟರ್ ಬೇಕು, ಏನ್ ಬೇಕು? ಮತ್ತೆ ಹೀರೋಯಿನ್ ಯಾವ ಭಾಷೆಯ ಹೀರೋಯಿನ್ಗಳಾಗಬೇಕು ಅಂತ. ಎಸ್ ರವಿ ಸಿಂಗರ್ ಕುಮಟಾ, ನಿಮ್ಮ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು? ಅಂದರೆ ನೀವು ಎಲ್ಲಿಂದ ಹಾಡು ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಆಮೇಲೆ ಯಾರ್ಯಾರು ನಿಮ್ಮನ್ನು ಕರೆದ್ರು, ಆಮೇಲೆ ಈಗ ಏನು ಮಾಡ್ತಾ ಇದ್ದೀರಿ, ನಿಮ್ಮದು ಮುಂದಿನ ನಡೆ ಏನು, ಅದನ್ನು ನೀವು ವೀಕ್ಷಕರಿಗೆ ಹೇಳಬೇಕು. ಬರ್ತಡೇ ವಿಶೇಷ ಎಲ್ಲ ಮಾಡ್ತಿದ್ದೆ, ಆಮೇಲೆ ಆರ್ಕೆಸ್ಟ್ರಿಗೆಲ್ಲ ಹೋಗ್ತಿದ್ದೆ. ತುಂಬ ಜನ ಎಲ್ಲ ನನಗೆ ಕರೀತಿರ್ತಾರೆ ಮತ್ತು ನನಗೆ ಸಪೋರ್ಟು ಮಾಡ್ತಿರ್ತಾರೆ. ಹಾಗೆ ನನಗೆ ಏನೇ ಪ್ರೋಗ್ರಾಮ್ ಇದ್ದರೂ ಕಾಲ್ ಮಾಡ್ತಾರೆ, ಕರೀತಾರೆ.
ಟ್ರೋಲ್ ಮಾಡ್ದಂಗೂ ಖುಷಿನೇ, ಒಂಥರ ಬೇಜಾರನೇ, ಎರಡು. ಎಲ್ಲರಿಗೂ ನಮಸ್ಕಾರ. ನಾನು ರವಿಸಿಂಗರ್ ಕುಮಟಾ ಹಚ್ಪೆ ಅಂಕಲ್ ಬೋರಳಿ ಕ್ರಾಸ್ ಚನ್ನಗಾರ್ ಅಂಗಡಿ ಬೈಲ್ ಯಾಣ. ವಿಶೇಷ ಏನಂದರೆ ನನಗೆ ಪ್ರೋಗ್ರಾಮಿಗೆಲ್ಲ ತುಂಬ ಜನ ಕರೀತಾರೆ, ಸಪೋರ್ಟ್ ಮಾಡ್ತಿದ್ದಾರೆ, ಹಾಗೆ ನನಗೆ ಕಾಲ್ ಮಾಡ್ತಾರೆ. ಮತ್ತು ಎಲ್ಲ ಕಡೆಗೂ ಪ್ರೋಗ್ರಾಮಿಗೆ ನಾನು ಹೋಗ್ತಿರ್ತೇನೆ, ನನಗೆ ಕರೀತಿರ್ತಾರೆ. ಮತ್ತು ಬರ್ತಡೇ ವಿಶೇಷ ಕೂಡ ನನಗೆ ಬರ್ತಾ ಇರ್ತದೆ, ಹಾಗೆ ಕಾಲು ಕೂಡ ಮಾಡ್ತಿರ್ತಾರೆ. ಅದರಿಂದ ನನಗೆ ತುಂಬ ಸಪೋರ್ಟ್ ಆಗ್ತಿದೆ. ಜನರಿಗೆ ನಾನು ತುಂಬ ಹೇಳೋದೊಂದೇ ಒಂದೇ ಮಾತು, ಆ ದೇವರು ಇನ್ನಿಷ್ಟು ಖುಷಿ ಕೊಡ್ಲಿಕ್ಕೆ ನಾನು ಬಿಡ್ತಿದ್ದೇನೆ. ಸರಿ ಹೇಳ್ಬೋದು ಇಲ್ಲಿ ಹತ್ರ ಹೇಳಿ. ಯಾರು ಕಣ್ಣಲ್ಲಿ ಕಣ್ಣ ನೆಟ್ಟು ಮನಸ್ಸಿನಲ್ಲೇ ಮನಸ್ಸ ನೆಟ್ಟು ನನ್ನ ಒಳಗೆಂತಾನೆ ನನ್ನ ಕದ್ದೋರು ಯಾರು, ಯಾರು ರೋಜಲ್ಲಿ ರೋಜ ನೆಟ್ಟು ನೀರಿನಲ್ಲೇ ಹೆಜ್ಜೆ ಇಟ್ಟು ಗೆದ್ದೆ ಎದ್ದು ಹೋದೋರು ಯಾರು. ಅವಳಾರು ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸ್ತೀನಿ ಅಂತ ಹಾಡುತ್ತಾಳೆ, ಹತ್ತಿನ ಬರದೆ ದೂರನು ಹೀರದೆ ಗುಂಡಿಗೆ ನನ್ನ ಚುಚ್ಚುತ್ತಾಳೆ. ನಮಸ್ಕಾರ, ನಾನು ರವಿಸಿಂಗರ್ ಕುಮಟಾ ಹಚ್ಪೆ ಅಂಕೋಲ್ ಬೋರಳಿ ಕ್ರಾಸ್ ಚನ್ನಗಾರ್ ಸಟ್ಪಟ್ ಹುಡುಮ್. ಇದು ನನ್ನ ಊರು ಯಾಣ ಕ್ರಾಸ್ ಬೋರಳಿ. ಇವತ್ತು ವಿಶೇಷ ಏನಂದರೆ ನಮ್ಮ ಮನೋಜ್ ಹೆಗಡೆ ಅಂತ ಇದ್ದಾರೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಉಂಟು. ಅವ್ರದ್ದು ನಮ್ಮಂಥ ಕಲಾವಿದರು ಕರ್ಸ್ಕೊಂಡು ಎಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ. ನಿಮ್ಮದೇ ಯಾವುದೇ ಕಾರ್ಯಕ್ರಮ ಕೂಡ ಬಂದು ಅವರು ಕೂಡ ಮಾಡಿಕೊಡ್ತಿದ್ದಾರೆ. ಹಾಗೆ ಇವರಿಗೂ ನೀವು ಕೂಡ ಬಂದು ಇವರಿಗೆ ಸಪೋರ್ಟ್ ಮಾಡಿ, ಅವ್ರಿಗೆ ಲೈಕ್ಸ್ ಕಮೆಂಟ್ ಮಾಡಿ. ಈಗಾಗಲೇ ನಾವು ಏನು ಲೌಡ ಗೀಡ ಅನ್ನುವಂಥದ್ದು ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಏನು ಕಮೆಂಟ್ ಬಾಕ್ಸ್ ನಲ್ಲಿ. ಅವ್ರಿಗೆ ನಾನು ತೀಕ್ಷ್ಣವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಅದು ನಿಮಗೆ ಅನ್ವಯಿಸ್ತದೆ. ಯಾಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಅಂತ ಅವಾಜ್ಯ ಶಬ್ದಗಳು ಬಳಸೋಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಊರೇ ಬಿಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕಾಲೆಳೆಯುವಂಥದ್ದು, ಬೇಡದನ್ನು ಟ್ರೋಲ್ ಮಾಡುವಂಥದ್ದು ನಾವು ಸ್ಥಳೀಯ ಪ್ರತಿಭೆಗಳಾಗಿರೋದ್ರಿಂದ ಸ್ಥಳೀಯ ಪ್ರತಿಭೆಗಳಿಗೆ ಇಲ್ಲ ಸಲ್ಲದ ಒಂದು ಟ್ರೋಲ್ ಮಾಡಿದ್ರಾದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅದೇ ರೀತಿಯಾದಂತಹ ಉತ್ತರವನ್ನ ಮುಂದಿನ ನಾವು ಕೊಡೋಕೆ ಇಷ್ಟಪಡ್ತೀವಿ. ರವಿಸಿಂಗರ್ ಕುಮಟಾ ಅವರೇ, ನಿನ್ನೆ ಒಂದು ವಿಡಿಯೋ ಬಿಟ್ಟಾರೆ ನಾವು, ಅದಕ್ಕೆ ಒಬ್ಬ ಬಂದು ಲೌಡ್ ಅಂತ ಕಮೆಂಟ್ ಮಾಡೋಗಾನೆ. ಅವಂಗೆ ನೀವು ಎಂತ ಹೇಳ್ತೀರಿ ಈಗ ಈ ಟೈಮಲ್ಲಿ? ಅವನಿಗೆ ಎಂತ ಹೇಳ್ತಾನೆ, ನಿಮ್ಗೆ ಎಷ್ಟು ಇದ್ರೆ ಲೈಕ್ ಮಾಡಿ, ಎಲ್ಲದ ಕೆಟ್ಟದಕ್ಕೆ ಶಬ್ದವನ್ನು ಹಾಕ್ಬೇಡಿ. ನಿಮ್ಗೆ ಎಷ್ಟು ಇದೆ ನೋಡಿ, ಎಲ್ದಿದ್ರಲ್ಲ ನಮಗೆ ಅವಶ್ಯಕತೆ ಇದೆ, ನೋಡಿದ್ರೆ ನೋಡಿ, ಎಲ್ದಿದ್ರಲ್ಲ ಅದು ಕೆಟ್ಟದಕ್ಕೆ ಕಮೆಂಟ್ ಹಾಕ್ಬೇಡಿ. ನಿಮ್ಗೆ ಇಷ್ಟ ಇದ್ರೆ ಮಾತಾಡೋದು. ಹುಡುಗರೆಲ್ಲ ಕೆಟ್ಟೋಗಿದ್ರು ಅಂತೆಲ್ಲ ಹೇಳ್ತಾರೆ, ಆದರೆ ಎಲ್ಲೂ ಕೆಟ್ಟೋಗ್ಲಿಲ್ಲ. ಹಳೆ ಕಾಲದಲ್ಲಿ ನೋಡು 10-12 ಮಕ್ಕಳು ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಇತ್ತು. ಈಗೆಲ್ಲ ಯಾರು ಹಂಗೆಲ್ಲ ಮಾಡ್ಕೊಳ್ತಾ ಇಲ್ಲ. ಕಾಲ ಕೆಟ್ಟೋಗಿದೆ ಹೇಳ್ಕೊಂಡು ಯಾಕೆ ಹೇಳ್ತೀರಿ ಹಾಗಾದರೆ? ಕಾಲ ಕೆಟ್ಟೋಗಿದೆ ಅಂತ ಕಾಲ ಕೆಟ್ಟೋಗಿಲ್ಲ, ನಮ್ಮದು ಕಲ್ಚರ್ ಕೆಟ್ಟೋಗಿದೆ. ಕಲ್ಚರ್ ಅಂದರೆ ಪ್ರಮುಖವಾಗಿ ಪಾಲಕರು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಯಾಕಂತ ಕೇಳಿದ್ರೆ ಈಗ ಹಳೆಯ ಜನರೇಷನ್ಗೆ 10-12 ಮಕ್ಕಳುಗಳನ್ನು ಯಾಕೆ ಹೇರ್ತಾ ಇದ್ರು ಅಂತ ಕೇಳಿದ್ರೆ ಅವರು ಎಕ್ಸಸೈಸ್ ಮಾಡ್ತಾ ಇದ್ರು. ಮತ್ತೇನಂದ್ರೆ ಎಕ್ಸಸೈಸ್ ಅಂದರೆ ಏನು, ಒಂದು ಮಸಾಲೆ ಅರಿಯೋದಾಗಿರ್ಬೋದು, ಮತ್ತೇನಂದ್ರೆ ನೀರು ಎಳೆಯೋದಾಗಿರ್ಬೋದು. ಆವಾಗ ಡಿಲಿವರಿ ನಾರ್ಮಲ್ ಆಗ್ತಾ ಇತ್ತು. ಈಗೇನಾಗ್ತಾ ಇದೆ ಕೇಳಿದ್ರೆ ಸಿಜರಿಂಗ್ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಅವ್ರಿಗೆ ಸುಖ ಜಾಸ್ತಿ ಆಗಿದೆ. ಈಗ ನೀರು ಎಳೆಯೋದಿಲ್ಲ, ಪಂಪ್ನಿಂದನೇ ಬರ್ತಾ ಇದೆ. ಮತ್ತೇನಂದ್ರೆ ಎಲ್ಲ ಕೆಲಸಗಳು ಮಿಷನರಿಯಿಂದ ಆಗ್ತಾ ಇರೋದ್ರಿಂದ ಆ ಒಂದು ಶಿಶು ಏನಿದೆ ಹೊಟ್ಟೆಲಿ ಆಡ್ತಾ ಇಲ್ಲ. ಅವರಿಗೆ ಮೊದಲ ಕಾಲದಲ್ಲಿ ಏನಾಗ್ತಾ ಇತ್ತು ಕೇಳಿದ್ರೆ, ಕೆಲಸ ಮಾಡಿದಾಗ ಆ ಶಿಶು ಏನು ತೊಳಿತಿತ್ತು ಕಾಲಲ್ಲಿ, ಅವಾಗ ಅವ್ರಿಗೆ ಆ ಅನುಭವ ಆಗ್ತಿತ್ತು. ಅದಕ್ಕಾಗಿ ನಾರ್ಮಲ್ ಡೆಲಿವರಿ ಆಗ್ತಾ ಇತ್ತು. ಮತ್ತೇನಂದ್ರೆ ಈಗಾಗಲೇ ಖಾಸಗಿ ಆಸ್ಪತ್ರೆಗಳು ಏನಿದಾವೆ ಕೇಳಿದ್ರೆ ಅವ್ರಿಗೆ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಮಾತಿನ ಒಂದು ಕನ್ಕ್ಲೂಷನ್ ಏನಂದ್ರೆ, ಈಗಿನವರಿಗೆ ಮಿಷನರಿ ಮಾಡ್ಲಿಕ್ಕಿಲ್ಲ ಅಂತ ಅಲ್ಲ, ಎಕ್ಸಸೈಸ್ ಇಲ್ಲ, ಮಿಷನರಿ ಕಮ್ಮಿ ಮಾಡಬೇಕು, ಮಿಷನರಿ ಕಡಿಮೆ ಮಾಡಬೇಕು. ಒಂದನೇದಾಗಿ ಅದಕ್ಕೆ ನಗ್ಗೇಳ್ಬೇಡ ಮನೆ. ನನಗೆ ಮಾತು ಈಗಿನ ಜನತೆಗೆ ನಾವೇನು ಹೇಳೋದಂದ್ರೆ, ಈಗ ನಿಮ್ಮ ಮಾತಿನ ಕನ್ಕ್ಲೂಷನ್ ತಗೊಳ್ಳೋದಾದ್ರೆ, ಆದಷ್ಟು ಈಗಿನ ಯುವ ಜನತೆ ಮಿಷನರಿ ಕಮ್ಮಿ ಮಾಡಿ. ಬಾಕಿದೇನಿದೆ ನಿಮ್ಮ ಹತ್ರ ಅದನ್ನ ಹೌದು, ಬಾಕಿ ಯಾವ ಪೊಸಿಷನ್ ಎಕ್ಸಸೈಸ್ ಯಾವ್ದಾದ್ರು ನೀವು ಮಾಡಬಹುದು. ಮಿಷನರಿ ಕಡಿಮೆ ಮಾಡಬೇಕು. ಹಿಂದಿನವರಿಗೆ ಮಿಷನರಿ ಕಮ್ಮಿ ಇದ್ದಿದ್ರಿಂದ 12 ಮಕ್ಕಳನ್ನ ಎತ್ಕೊಡ್ತಾ ಇದ್ರು. ವಿಷಯ ಕರೆಕ್ಟ್, ಅಷ್ಟೇ ಆಯ್ತಾ. ಮಿಷನರಿ ಈಗ ಜಾಸ್ತಿ ಆಗಿದೆ, ನಿಮ್ಮ ಮಕ್ಕಳಿಗೆ ಹೇರೋದು ಕಡಿಮೆ ಆಗಿದೆ. ಈ ಮಾತನ್ನ ಈಗ ರೋಬೋಟೇ ಮಿಷನರಿ ಇರಬೇಕಾಯ್ತು. ಮತ್ತೇನಂತ ಕೇಳಿದ್ರೆ ಎಜುಕೇಶನ್ ವಿಷಯದಲ್ಲೂ ಕೂಡ ವ್ಯಾಪಾರ ಆಗ್ಬಿಟ್ಟಿದೆ, ಇದ್ರ ವಿಷಯದಲ್ಲೂ ಕೂಡ ವ್ಯಾಪಾರ ಆಗ್ಬಿಟ್ಟಿದೆ. ಈಗ ಸುಖ ಅನ್ನೋದು ಒಂಥರ ವ್ಯಾಪಾರ ಆಗೋಗ್ಬಿಟ್ಟಿದೆ. ಯಾಕಂತ ಕೇಳಿದ್ರೆ ಜನ ಸುಖನೇ ಬಯಸ್ತಾರೆ. ಅದನ್ನು ಬಿಟ್ಟುಕೊಂಡು ಈಗ ನೋಡಿ, ನಮ್ಮ ಹಿಂದೂ ಧರ್ಮದ ಇದರಲ್ಲಿ ಮದುವೆ ಮಾಡ್ಕೊ ಬಂದಿದ್ದಾಗಿರ್ಬೋದು, ಹಬ್ಬ ದಿನಗಳು ಯಾಕೆ ಮಾಡ್ತಾ ಇದ್ರು ಕೇಳಿದ್ರೆ ಅದು ವ್ಯಾಯಾಮ ಆಗ್ತಿತ್ತು ಮೊದಲು. ಅದೇ ನೀವು ಹೇಳಿದ್ರಲ್ಲ ಹೀಟಿಗೆ ಬರ್ತಿತ್ತಂತ. ಈಗ ಜನ 365 ದಿವಸ ಹೀಟನ್ನು ತಿಂತಾ ಇದ್ದಾರೆ. ಒಂದು ಇನ್ನೊಂದು ವಿಷಯ,
ವ್ಯಾಯಾಮ ಟೈಮಲ್ಲಿ ವ್ಯಾಯಾಮನೇ ಮಾಡೋದಿತ್ತು, ಇವ್ರಿಗೆ ವ್ಯಾಯಾಮದ ಟೈಮಲ್ಲಿ ಸುಖನೇ ಬೇಕು. ಸುಖ ಹಾ, ಅದು ನಾಗರಾಜ್ ಶೆಟ್ ಅವರೇ, ಈಗ ನಿಮ್ಮ ದೃಷ್ಟಿಯಿಂದ ನೋಡೋದಾದ್ರೆ ಈ ಹಳ್ಳಿ ಜನ ಜಾಸ್ತಿ ಮಿಷನರಿ ಮಾಡ್ತಾರಾ ಅಥವಾ ಪೇಟೆ ಜನನ? ಪೇಟೆ ಜನನೇ ಜಾಸ್ತಿ ಮಿಷನರಿ ಮಾಡ್ತಾರೆ ನಮ್ಮ ಲೆಕ್ಕಾಚಾರದತ್ತ ಹೋದ್ರೆ. ಪೇಟೆಯಲ್ಲಿ ಏನಾಗ್ತದೆ ಕೇಳಿದ್ರೆ ಮಿಷನರಿ ಮಾಡದಿದ್ರೆ ಆಗೋದಿಲ್ಲ, ಅದಕ್ಕೆ ಎಡಿಟ್ ಆಗಿರ್ತಾರೆ. ವಿಷಯ ಗೊತ್ತಾಯ್ತು ಹೇಳಿದ್ದು ಸಿಂಪಲ್. ಅವ್ರು ನೋಡಿ ಮಿಷನರಿ ಮಾಡಿದ್ರೆ ಆಗೋದೇ ಇಲ್ಲ. ಒಬ್ರು ಏನ್ ನೋಡಿ, ಈಗ ಹಳ್ಳಿ ಕಡೆ ಮಸಾಲೆ ಅರಿತಿದ್ರೆ ಹಳ್ಳಿ ಅಂತ ಹೇಳ್ಬೋದು, ಮಾರ್ಕೆಟ್ ಅಲ್ಲಿ ಮಸಾಲೆ ಅರಿತಿದ್ರೆ ಯಾವ್ದೋ ಹಳ್ಳಿ ಗುಗ್ಗು ಬಂದಿದೆ ಇಲ್ಲ ಅಂತ ಹೇಳಿ ಅವ್ರಿಗೆ ಟ್ರೋಲ್ ಮಾಡಲ್ವಾ? ನಾವು ಇಷ್ಟೇ ಸಿಂಪಲ್ ವಿಷಯನ ಕಾಂಪ್ಲಿಕೇಟ್ ಮಾಡ್ಬೇಕು ಆಯ್ತಾ? ಈಗ ಮಿಷನರಿ ನಿಲ್ಸಿ, ಆದಷ್ಟು ಮಿಷನರಿ ನಿಲ್ಸ್ಬೇಕು. ಮತ್ತೆ ಏನಾಗ್ತದೆ ಕೇಳಿದ್ರೆ ಮಿಷನರಿ ನಿಲ್ಸೋದಾಯ್ತು, ಮತ್ತೇನಾದ್ರು ಗಾಳಿ ಬದಲಾವಣೆ ಆಗಿಲ್ಲ ಇನ್ನುವರೆಗೂ, ಹೌದಾ? ಈಗ ನೋಡಿ ಪ್ರಾಣಿಗಳು ಯಾವ ರೀತಿ ಬದುಕ್ತಾ ಇದ್ದಾರೆ, ಮೊದಲ ತರನೇ ಬದುಕ್ತಾ ಇಲ್ವಾ ಅವರು? ಪ್ರಾಣಿಗಳು ಯಾವತ್ತೂ ಮಿಷನರಿ ಮಾಡಿಲ್ಲ ಅವರು. ಅದಕ್ಕಾಗಿ ಈಗ ಏನಾಗ್ತಿದೆ ಕೇಳಿದ್ರೆ ಎಲ್ಲರೂ ಹೈಟೆಕ್ ಯುಗಕ್ಕೆ ಮಾರು ಹೋಗ್ತಾ ಇದ್ದಾರೆ. ಅವ್ರು ಏನೋ ಕಾಳ್ಮೆಂಟ್ಗೆ ಹಾಕ್ತಾರೆ, ನಾವು ನಮ್ಮ ಹುಡುಗರು ಸಾಲ ಬಡ್ ಕಾಳ್ಮೆಂಟ್ಗೆ ಹಾಕ್ತಾ ಇದ್ದಾರೆ. ಅವ್ರು ನಾವು ಹಾಸಿಗೆ ಕಾಲು ಚಾಚಲ್ಲ, ನಮ್ ಲೆವೆಲ್ ನೋಡ್ಕೊಂಡು ನಾವೇನ್ ಮಾಡ್ಬೇಕು? ಆದ್ರೆ ನಾವು ಈಗೂ ಹೇಳುವಂಗಿಲ್ಲ ಕಾನ್ವೆಂಟ್ ಅವ್ರು ಮಾತ್ರ ಮಿಷನರಿ ಮಾಡ್ತಾರೆ, ಗೌರ್ಮೆಂಟ್ ಅವ್ರು ಮಿಷನರಿ ಮಾಡಲ್ಲ ಅಂತ ಹೇಳುವಂಗಿಲ್ಲ. ಅಲ್ಲ, ಈಗ ನಾವು ನೋಡ್ತಿರ್ಬೇಕಾದ್ರೆ ಜಾಸ್ತಿಯಾಗಿ ಗೌರ್ಮೆಂಟ್ ಮಕ್ಕಳೇ ಮಿಷನರಿ ಕಡೆ ಹೋಗ್ತಿರೋದು. ಅಲ್ಲ ಹೌದು. ಏನಾಗ್ತಾ ಇದೆ ಕೇಳಿದ್ರೆ ಕಾಂಪಿಟೇಷನ್ ಮಾರ್ಕೆಟ್ ಆಗ್ತಾ ಇದೆ. ಅವರು ಪ್ರೈವೇಟ್ ನವರಿಗೆ ಅದು ಮಾಡಿ ಬೇಜಾರು ಬಂದಿದೆ, ಇವ್ರಿಗೆ ಅದ್ರಲ್ಲಿ ಆಸಕ್ತಿ ತೋರ್ತಾ ಇದ್ದಾರೆ. ಗೊತ್ತಾಯ್ತು ಹೇಳದ್ದು? ಈಗ ನೆಟ್ವರ್ಕ್ 5G ಎಲ್ಲ ಬಂದಿದೆ, ಎಲ್ಲ ಒಳ್ಳೆ ಎಲ್ಲರಿಗೂ ಮಿಷನರಿ ಅಂದ್ರೆ ಎಂತ ಅಂತ ಗೊತ್ತಾಗ್ತದೆ. ಇಂಡಸ್ಟ್ರಿಯಲೈಸೇಷನ್ ಆಗಿ ಟೆಕ್ನಾಲಜಿ ಇಂಪ್ರೂವ್ ಆಗಿ ಎಲ್ಲರಿಗೂ ಮಿಷನರಿ ಏನಾಗ್ತಾ ಇದೆ ಕೇಳಿದ್ರೆ 12 ಮಕ್ಕಳು ಎತ್ತುಕೊಡೋ ತಾಯಿ 1 ಮಕ್ಕಳು ಹೇಳೋಕ್ಕೂ ತೊಂದರೆ ಆಗ್ತಾ ಇದೆ. ವಿಷಯ ಗೊತ್ತೈತೆ ಹೇಳಿದ್ದು? ಈಗಾಗಲೇ ಮಿಷನರಿದು ಹೊಡ್ತಾ ಇದ್ದು. ಮತ್ತೇನಾದ್ರು ಕೇಳಿದ್ರೆ ಮಿಷನರಿ ಎಲ್ಲ ಬಂದಿರೋದು ಎಲ್ಲಿಂದ? ಬೇರೆ ದೇಶದ ಕಲ್ಚರಿಂದ ಬಂದಿರೋದು. ಹೌದಾ? ಒಂದನೇದಾಗಿ ಬೇರೆ ದೇಶ ಕಲ್ಚರ್ ಇಂದ ಬಂದಿರುವಂತದ್ದು. ಮತ್ತೆ ಈ ಕಲ್ಚರ್ ಅನ್ನ ಅದೇ ಮಾರು ಹೋಗ್ತಾ ಇದ್ದಾರೆ ಜನ. ನಮ್ಮ ಕಲ್ಚರ್ ಏನು ಬಹಳ ಕಷ್ಟಕರ, ಇದು ಬೇಡ ನಮ್ಗೆ ಅನ್ನುವಂಥದ್ದು ಅವ್ರಿಗೆ ತಲೆ ಬಂದ್ಬಿಟ್ಟಿದೆ. ನಮ್ಮ ಕಲ್ಚರ್ ಏನು ಮಿಷನರಿ ಅಲ್ಲ ಅಂದ್ರೆ ನಮ್ಮ ಕಲ್ಚರ್ ಏನು? ಈಗ ನಿಮ್ಗೆ ಮಸಾಲೆ ಎಳೆಯೋದು, ನೀರ್ ಎಳೆಯೋದು ನಮ್ಮ ಕಲ್ಚರ್ ಏನ್ ಮಾಡಿದ್ದೇವೆ ಎಲ್ಲ ಕಲ್ಚರ್ ಅನ್ನ ಆ ಕಾಲದಲ್ಲಿ ಯಾಕೆ ಮಾಡಿಟ್ಟಿದ್ದಾರೆ ಕೇಳಿದ್ರೆ ನಿಮ್ಗೆ ಎಕ್ಸರ್ಸೈಜ್ ಆಗ್ಬೇಕು, ಕೆಲಸನೂ ಆಗ್ಬೇಕು. ಹೌದೌದು, ಗೊತ್ತಾಯ್ತಾ ಹೇಳುದು? ಮಿಷನರಿನ ಎಕ್ಸರ್ಸೈಸ್ ನೋಡ್ಬೇಕು. ಎಕ್ಸರ್ಸೈಸ್ ಅಲ್ಲ, ಈಗ ನೋಡು, ಎಳೆಯುವುದಿಲ್ಲ, ಹಾಲು ಕರೆಯುವುದಿಲ್ಲ, ಎಳೆಯುವುದಿಲ್ಲ, ಏನು ಮಾಡುವುದಿಲ್ಲ, ಸೀದಾ ಮಿಷನರಿ ಹೋದ್ರೆ ನಂತರ ಅದು ಏನಾಗ್ತದೆ ಕೇಳಿದ್ರೆ ಮಸಲ್ಸ್ ಲಾಕ್ ಆಗ್ತದೆ. ಕರೆಕ್ಟ್. ಏನಾಗುದಿಲ್ಲ, ಮಿಷನರಿ ಯಾವತ್ತು ಮಸಲ್ಸ್ ಲಾಕ್ ಆಗ್ತದೆ. ಮತ್ತೆ ನರಗಳು ನಮ್ದು ಚಲಾವಣೆ ರಕ್ತ ಚಲಾವಣೆ ಇರೋದಿಲ್ಲ. ಈಗ ನೋಡಿ, ನಾವು ಯಾವ್ದೋ ಒಂದು ವ್ಯಾಯಾಮ ಶಾಲೆಗೆ ಹೋಗ್ತೀವಿ, ಅವಾಗ ಅವ್ರ ನರ ಇಷ್ಟು ದಪ್ಪಾಗಿರ್ತದೆ. ಯಾಕೆ ಕೇಳಿದ್ರೆ ರಕ್ತ ಸರ್ಕ್ಯುಲೇಷನ್ ಹೈ ಇರ್ತದೆ. ಹೌದು, ಆಯ್ತಾ? ಈಗ ಇವ್ರದ್ದು ಏನಾಗ್ತದೆ, ರಕ್ತ ನಾವು ನರಗಳೆಲ್ಲ ಬಡ್ದು ಈಗ ಹಾಸ್ಪಿಟಲ್ ಬಂದು ಬಡ್ದು ಹೇಳಿಸ್ಬೇಕು. ಅದು ಏನಾಗ್ತಾ ಇದೆ ಕೇಳಿದ್ರೆ ಲೈಂಗಿಕ ಸಮಸ್ಯೆ ಏನಲ್ಲಿ ಬರ್ತಾ ಇದೆ ಅಂತ ಕೇಳಿದ್ರೆ ಅದೇ ನೀವು ತಪ್ಪು ಮಾಡೋದು. ಲೈಂಗಿಕ ಸಮಸ್ಯೆ ಸಮಾನತೆ ವ್ಯಾಪಾರದಲ್ಲಿ ಬರ್ತಾ ಇದೆ. ಮೊದಲು ಹೆಣ್ಣುಗಳು ಸಮಾನತೆ ಇಲ್ಲಾಗಿತ್ತು. ಹೆಣ್ಣು ಮನೇಲಿ ಇರ್ಬೇಕಂದ್ರೆ ಮನೇಲಿ ಇರಬೇಕು. ಈಗ ನೋಡಿ, ಬಿಸ್ನೆಸ್ ನಲ್ಲಿ ಆಗಿರ್ಬೋದು, ಮತ್ತೆ ನೌಕರಿ ಆಗಿರ್ಬೋದು, ಕಾಂಪಿಟೇಷನ್ ಮಾರ್ಕೆಟ್. ಆವಾಗ ಗಂಡ ಹೆಣ್ಣು ಮಿಲನ ಆದ ನಂತರ ಅಲ್ಲಿ ಕಾಮ ಪ್ರಚೋದನೆ ಬರುವಂತ ಸಹಜ. ಅದಕ್ಕೆ ಕಾರಣ ಮಿಷನರಿ. ಲೈಂಗಿಕ ಸಮಸ್ಯೆಗಳಿಗೆ ಮಿಷನರಿ ಕಾರಣ ಅಲ್ಲ. ಈಗ ಏನಾಗ್ತದೆ ಕೇಳಿದ್ರೆ ಸಮಾನತೆ ಎಂಬುದು ಅಂತ ಏನು ಉಂಟಲ್ವಾ, ಅದು ಕಾರಣ ಆಗ್ತಾ ಇದೆ. ಗಂಡಸರು ಮಾಡೋದೆಲ್ಲ ಹೆಂಗಸರು ಮಾಡ್ತಿದ್ದಾರೆ, ಹೆಂಗಸರು ಮಾಡೋದೆಲ್ಲ ಗಂಡಸರು ಮಾಡ್ತಿದ್ದಾರೆ. ಈ ಗಂಡಸರು ಮಾಡ್ತಾರಲ್ಲ, ಈ ಗಂಡಸರು ಈಗ ನೋಡಿ, ಸಂಬಂಧಗಳಲ್ಲಿ ಮುಂಚೆ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅನ್ನುವಂಥದ್ದು ಇತ್ತು. ಈಗ ಗಂಡು ಹೆಣ್ಣು ಮಿಲನ ಆಗುವಂಥದ್ದು, ಮಿಲನ ಆಗುವಂಥದ್ದು ಯಾಕೆ ಇದಾಗ್ತಾ ಇದೆ ಕೇಳಿದ್ರೆ, ಈಗ ಕೆಲವೊಂದು ಸರಿ ಭ್ರೂಣ ಹತ್ಯೆ ಹೇಳ್ತಾ ಆಯ್ತು, ಹೆಣ್ಣಿನ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಹೆಣ್ಣಿನ ಸಂಖ್ಯೆ ಕಡಿಮೆ ಆದವಾಗ ಈ ಗಂಡಸರಿಗೆ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಅದಕ್ಕಾಗಿ ಏನಾಗ್ತದೆ ಕೇಳಿದ್ರೆ ಅಲ್ಲಿ ಆ ಕ್ರಿಯೆ ನಡುವಂಥದ್ದು ಸಹಜ. ಕಾಮದಿಂದ ಹೀಗೆ ತೊಂದರೆ ಆಗ್ತಿದೆ. ಕಾಮದಿಂದ ಏನೇನು ತೊಂದರೆ ಆಗ್ತಿದೆ? ಒಬ್ಬ ಗಂಡಸಾದ ಹುಡುಗಾದವನು, ಪ್ರಾಯದ ಹುಡುಗಾದವನು 3-4 ಹುಡುಗಿಯರ ಜೊತೆ ಸಂಬಂಧ ಇಟ್ಕೊಳ್ಳುವಂಥದ್ದು, ಹುಡುಗಿ ಆದವನು 3-4 ಹುಡುಗರ ಜೊತೆ ಸಂಬಂಧ ಇಟ್ಕೊಳ್ಳುವಂಥದ್ದು, ಈ ಥರ ತೊಂದರೆ ಆಗ್ತಿದೆ. ಕಾಮದಿಂದ ಈ ಥರ ತೊಂದರೆ ಆಗ್ತಿದೆ. ಇದಕ್ಕೆ ನೀವು ನಿಮಗೆ ತುಂಬ ಆತ್ಮೀಯದ ಒಬ್ಬ ವ್ಯಕ್ತಿಗೆ ಈ ಥರದೊಂದು ತೊಂದರೆ ಆಗಿದ್ದರೆ, ಇನ್ ಕೇಸ್ ನನಗೆ ಈ ಥರದೊಂದು ತೊಂದರೆ ಆಗಿದೆ, ನನಗೊಂದು ಹುಡುಗಿ ಮೋಸ ಮಾಡಿ ಹೋಗಿದ್ದಾಳೆ ಅನ್ನೋದಾಗಿದ್ದರೆ ಅವಳಿಗೊಂದು ಸಂದೇಶ ಕೊಡೋದು ಅಂತಾದರೆ ಏನು ಕೊಡ್ಬೋದು ಈಗಿನ ಯುವಕರಿಗೆ? ಅಲ್ಲ, ಈಗಿನ ಯುವಕರಿಗೆ ನೀವು ನೋಡಿ, ನಿಮ್ಮ ತಂದೆ ತಾಯರಾಗಿರ್ಬೋದು, ನಿಮ್ಮ ಚಿಕ್ಕವರಿಂದ ದೊಡ್ಡ ಮಾಡಿರ್ತಾರೆ, ಅವರಿಗೆ ನೀವು ಏನು ನೀವು ಮತ್ತೊಂದು ಹೆಣ್ಣು ಹುಡುಗಿ ಸಿಗ್ಬೋದು ನಿಮ್ಮ ದಿನದಲ್ಲಿ, ಆದ್ರೆ ತಂದೆ ತಾಯಿರು ನಿಮ್ಗೆ ಸಿಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನೀವು ಜೀವ ತೆಕ್ಕೊಳ್ಳೋದಾಗಿರ್ಬೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅದೆಲ್ಲ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಈಗಾಗಲೇ ಯಾವುದೋ ಊರಿನಿಂದ ಬಂದ್ಬಿಟ್ಟು ಅವರು ದೀಪ ಬೆಳಗ್ಬಿಟ್ಟು ನಿಮ್ಮ ಸಂಸಾರವನ್ನ ಬೆಳಗಿಸ್ತಾರೆ. ಈ ಹುಡುಗಿ ಇಲ್ಲ ಅಂದ್ರೆ ಮತ್ತೊಂದು ಹುಡುಗಿ ಸಿಗ್ತದೆ ನಿಮ್ಗೆ. ಅದು ಹುಡುಗಿ ಅದು ಇದೆ ಅದೇ ಅಂತ, ಅದು ರಕ್ತ ಸಂಬಂಧ ಆಗಿರ್ಬೋದು, ಅವ್ರ ಮನೆಯವರೇ ತರಬೇಕು ಅನ್ಕಡೆ ಏನೂ ಇಲ್ಲ. ಯಾಕಂತ ಕೇಳಿದ್ರೆ ಆ ಭಾವನೆಗೆ ಹತ್ತಿರವಾಗಿ ಡೀಪಾಗಿ ಹೋಗಬೇಡಿ ಅನ್ನೋದೇ ನಾ ಕೇಳ್ಕೊಳ್ತಾ ಇದ್ದೀನಿ. ಮತ್ತೇನಂದ್ರೆ ಹುಡುಗಿಯರಿಗೂ ನಾ ಖಡಕ್ಕಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ
ಗಂಡು ಹುಡುಗರ ಜೊತೆ ಭಾವನೆ ಜೊತೆ ಯಾವತ್ತೂ ಚೆಲ್ಲಾಟ ಆಡಬೇಡಿ. ಯಾಕಂತ ಕೇಳಿದ್ರೆ ಪಾಪ ಅವರು ನಂಬ್ಕೊಂಡು ಅವ್ರ ತಂದೆ ತಾಯರಾಗಿರ್ತಾರೆ, ಸಂಬಂಧಿಕರಾಗಿರ್ತಾರೆ, ಒಡ ಹುಟ್ಟಿದವರಾಗಿರ್ತಾರೆ, ಅವರನ್ನು ನಂಬ್ಕೊಂಡಿರ್ತಾರೆ. ಅವರ ಭಾವನೆ ಜೊತೆ ಚೆಲ್ಲಾಟ ಆಡಿದ್ರೆ ನೀವು ಎಲ್ಲರ ಜೊತೆ ಚೆಲ್ಲಾಟ ಆಡ್ದಂಗೆ ಅದು ಅದಕ್ಕೆ ನಾವು ಕೇಳ್ತಾ ಇರುವಂಥದ್ದು. ಅದು ನಾವು ಇದೇ ರೀತಿಯ ಹೋರಾಟ, ನಮ್ಮ ಕೋಮುವಾದ ಗಲಾಟೆ ಅದೆಲ್ಲ ಬೇಡ ನಮಗೆ. ಯುವರ್ ಒಪಿನಿಯನ್ ಅಬೌಟ್ ಧರ್ಮಸ್ಥಳ? Yes, Manoj, this issue is so secularism, this side issue and that side religion fight. This Hindu religion and secularism fight this issue and providing justice from Saujanya. So secularism, this country people is thinking, every people thinking this issue is so secularism is thinking this issue and this Hindu religion popular place is one place in Dharmasthala. So this every people thinking this issue and providing justice. This government and police department, so etc. Providing SIT is so better investigation and providing for justice for Saujanya. ಸುಬ್ಬು ಕಾಲ್ ಮಾಡಿದ್ರು ಸುಬ್ಬು ಬರೋದಿಲ್ಲ ಅಜೋಡಿಯಿಂದ ಫೋನ್ ಮಾಡಿದೆ, ನೆಟ್ವರ್ಕ್ ಬರೋದಿಲ್ಲ. ಶ್ರೀಲಂಕಾ ಚಸ್ಮಾ ಒಂದು ಲೈಕ್ ಪೋಸ್ಟ್ ಕೊಡಬೇಕು. ಬೇರೆ ಬೇರೆ ತರಿಸ್ಕೋ, ಏನಾದ್ರು ಬೇರೆ. ನನ್ನ ಡೈಲಾಗ್ ಅಂತ ಬೇಡ, ವಿಡಿಯೋ. ಹೌದು, ಒಂದು ಸಣ್ಣ ಡೈಲಾಗ್ ಬಿಡು. ಯಾವ್ದಾದ್ರು ಪಿಕ್ಚರ್ ಡೈಲಾಗ್ ಬರ್ತದೆ, ಪಿಕ್ಚರ್ ಡೈಲಾಗ್ ಅದು. ಬೇಡ ನನಗೆ ಇದು ಫೋಟೋ ಇದು ಮಾಡಿ ಸ್ವಲ್ಪ